ನಮಸ್ಕಾರ. ಬನ್ನಿ, ಇವತ್ತು ನಾವು ಎಲ್ಲರಿಗೂ ಗೊತ್ತಿರೋ ಆದ್ರೆ ಅಷ್ಟೇ ಮುಖ್ಯವಾದ ಮಾಯಾ ಜೇನ್ನೊಣದ ಕಥೆಯನ್ನೊಮ್ಮೆ ನೋಡೋಣ. ಈ ಕಥೆಯ ಮೂಲಕ ವೈಯಕ್ತಿಕತೆ ಅಂದ್ರೆ ಏನು ಮತ್ತು ನಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥಮಾಡಿಕೊಳ್ಳೋಣ. ಈ ಒಂದು ಪ್ರಶ್ನೆ, ನೀನು ಎಂಥ ಜೇನ್ನೊಣ? ಇದು ಇಡೀ ಕಥೆಯ ತಿರುಳು ಅಂತಾನೆ ಹೇಳ್ಬೋದು. ಇದು ಸುಮ್ನೆ ಕೇಳೋ ಪ್ರಶ್ನೆ ಅಲ್ಲ. ಬದ್ಲಿಗೆ ಎಲ್ಲರೂ ಒಂದೇ ರೀತಿ ಇರ್ಬೇಕು ಅನ್ನೋ ನಿಯಮಕ್ಕೆ ಒಂದು ಸವಾಲು. ಮತ್ತು ಪ್ರತಿಯೊಬ್ಬರೂ ತಮ್ಮನ್ನ ತಾನು ಕಂಡುಕೊಳ್ಳಲು ಇದೊಂದು ಪ್ರೇರಣೆ. ಸರಿ, ಹಾಗಿದ್ರೆ ಕಥೆ ಶುರು ಮಾಡೋಣ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಜೇನುಗೂಡು. ಅಲ್ಲಿ ಎಲ್ಲವೂ ತುಂಬಾನೇ ಶಿಸ್ತು, ಎಲ್ಲದಕ್ಕೂ ಒಂದು ನಿಯಮ, ಎಲ್ಲರೂ ಒಂದೇ ರೀತಿ ಕೆಲ್ಸ ಮಾಡ್ಬೇಕು. ಇಂಥ ಒಂದ್ ಜಗತ್ತಿನಲ್ಲಿ ನಮ್ಮ ನಾಯಕಿ ಮಾಯಾ ಹುಟ್ಟುತ್ತಾಳೆ. ಹುಟ್ಟಿದಾಗಿನಿಂದಲೇ ಅವಳು ಬೇರೆಯವ್ರ ತರ ಇರ್ಲಿಲ್ಲ. ಪ್ರಶ್ನೆಗಳೇ ಇರಬಾರದ ಜಾಗದಲ್ಲಿ ಅವಳ ತಲೆ ತುಂಬ ಪ್ರಶ್ನೆಗಳೇ ಇದ್ವು. ಈ ಸ್ಲೈಡಲ್ಲಿರೋ ವ್ಯತ್ಯಾಸ ನೋಡಿ, ಎಂಥ ದೊಡ್ಡ ಕಾಂಟ್ರಾಸ್ಟ್ ಅಲ್ವಾ? ಒಂದು ಕಡೆ ಗೂಡಿನ ನಿಯಮಗಳು ಹೇಳುತ್ತೆ, ಸುಮ್ನೆ ಕೆಲ್ಸ ಮಾಡು, ಹೇಳಿದ್ದನ್ನು ಪಾಲಿಸು, ಪ್ರಶ್ನೆ ಮಾತ್ರ ಕೇಳ್ಬೇಡ. ಆದ್ರೆ ಇನ್ನೊಂದು ಕಡೆ ಮಾಯಾ ಇದ್ದಾಳೆ. ಅವಳ ದಾರಿನೇ ಬೇರೆ. ಅವಳು ಕನಸು ಕಾಣ್ತಾಳೆ, ಪ್ರಶ್ನೆ ಕೇಳ್ತಾಳೆ ಮತ್ತು ಹೊಸದನ್ನ ಹುಡುಕಬೇಕು ಅಂತ ಹೊರಡ್ತಾಳೆ. ನೋಡಿ, ಮಾಯಾ ತನ್ನ ಆಸೆಯನ್ನ ನೇರವಾಗಿ ರಾಣಿಯ ಮುಂದೆಯೇ ಇಡ್ತಾಳೆ. ನನ್ನ ಕನಸು ಹಾರೋದು, ಈ ಗೂಡಿನಿಂದ ಹೊರಗೆ ಹೋಗಿ ಹೊರಗಿನ ಪ್ರಪಂಚ ಹೇಗಿದೆ ಅಂತ ನೋಡೋದು ಅಂತಾಳೆ. ಅವಳ ಆಸೆ ಕೇವಲ ಬೇರೆಯವರಿಗಿಂತ ಭಿನ್ನವಾಗಿರ್ಲಿಲ್ಲ, ಅದು ಅವಳ ಮೂಲಭೂತ ಕನಸಾಗಿತ್ತು. ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಎಲ್ಲರೂ ಏನಂದ್ಕೊಂಡಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ರಾಣಿ ಮಾಯಾಗೆ ಪರ್ಮಿಷನ್ ಕೊಟ್ಬಿಡ್ತಾಳೆ. ಇದು ಮಾಯಾಳ ಜೀವನದ ಬಹು ದೊಡ್ಡ ಕ್ಷಣ. ಅವಳು ತನ್ನ ಸುರಕ್ಷಿತ ಜಗತ್ತಿಂದ, ಅವಳು ಊಹಿಸದ ಅಪಾಯಗಳು ಮತ್ತು ವಿಸ್ಮಯಗಳಿಂದ ತುಂಬಿದ ಹೊಸ ಜಗತ್ತಿಗೆ ಕಾಲಿಡೋ ಸಮಯ. ಆದ್ರೆ ಹೊರಗೋಗೋದು ಅಷ್ಟು ಸುಲಭ ಇರ್ಲಿಲ್ಲ. ರಾಣಿ ಅವಳಿಗೆ ಕೆಲವು ಮುಖ್ಯವಾದ ಎಚ್ಚರಿಕೆಗಳನ್ನು ಕೊಡ್ತಾಳೆ. ಒಬ್ಳೇ ಎಲ್ಲೂ ಹೋಗಬೇಡ, ಯಾವಾಗ್ಲೂ ಗುಂಪಿನ ಜೊತೆಯಲ್ಲೇ ಇರು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಾಣಶತ್ರುಗಳಾದ ಕಣಜಗಳಿಂದ ತುಂಬಾನೇ ಹುಷಾರಾಗಿರುವಂತಾಳೆ. ಗೂಡಿನಿಂದ ಹೊರಬಂದ ತಕ್ಷಣ ಮಾಯಾಗೆ ಆದ ಅನುಭವ, ಅಬ್ಬಾ, ಅದನ್ನ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಮೊದಲ ಬಾರಿಗೆ ಆ ಎತ್ತರದ ಮರಗಳು, ಬಣ್ಣ ಬಣ್ಣದ ಹೂವುಗಳು, ಹಸಿರಾದ ಗಿಡಗಳು ಎಲ್ಲವನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಅವಳ ಜೊತೆಗಿದ್ದ ಬೇರೆ ಜೇನ್ನೊಣಗಳು ಕೆಲ್ಸದ ಬಗ್ಗೆ ಯೋಚಿಸ್ತಿದ್ರೆ ಮಾಯಾ ಮಾತ್ರ ಆ ಸೌಂದರ್ಯವನ್ನ ನೋಡಿ ಖುಷಿ ಪಡ್ತಾಳೆ. ಆದ್ರೆ ಈ ಖುಷಿ ಹೆಚ್ಚು ಹೊತ್ತು ಇರ್ಲಿಲ್ಲ. ಯಾಕೆಂದ್ರೆ ಈಗ ಶುರುವಾಗುತ್ತೆ ಅವಳ ನಿಜವಾದ ಪರೀಕ್ಷೆ. ಅವಳ ಪಯಣ ಒಂದು ಅಪಾಯಕಾರಿ ತಿರುವು ಪಡೆಯುತ್ತೆ. ಇಲ್ಲಿಂದ ಮುಂದೆ ಅವಳ ಧೈರ್ಯ, ಬುದ್ಧಿವಂತಿಕೆ ಎಲ್ಲದಕ್ಕೂ ದೊಡ್ಡ ಸವಾಲುಗಳು ಎದುರಾಗ್ತವೆ. ನೋಡಿ, ಅವಳ ಪಯಣ ಹೇಗೆ ಬದಲಾಯಿತು ಅಂತ. ಮೊದಲು ಎಲ್ಲವೂ ಅದ್ಭುತವಾಗಿತ್ತು. ಆಮೇಲೆ ಅಚಾನಕ್ಕಾಗಿ ಗುಂಪಿನಿಂದ ತಪ್ಪಿಸಿಕೊಳ್ತಾಳೆ. ಆಗ ಫ್ಲಿಪ್ ಅನ್ನೋ ಒಂದು ಮಿಡತೆ ಅವಳಿಗೆ ಸಹಾಯ ಮಾಡುತ್ತೆ. ಆದರೆ ಕೊನೆಗೆ ಏನಾಗ್ಬಾರ್ದಿತ್ತೋ ಅದೇ ಆಗುತ್ತೆ. ಅವಳು ಶತ್ರುಗಳಾದ ಕಣಜಗಳ ಕೈಗೆ ಸಿಕ್ಕಿಬೀಳುತ್ತಾಳೆ. ಕಣಜಗಳ ಈ ಮಾತನ್ನು ಕೇಳಿ ಎಂಥ ಕ್ರೂರತೆ ಇದೆ ಅಲ್ವಾ? ಮಾಯಾ ಎಂಥ ದೊಡ್ಡ ಅಪಾಯದಲ್ಲಿದ್ದಾಳೆ ಅನ್ನೋದು ಈ ಮಾತಲ್ಲೇ ಗೊತ್ತಾಗುತ್ತೆ. ಒಂದು ಕಡೆ ಮುದ್ದಾದ ಕಂಡುಗಳು ಅಂತಾರೆ, ಇನ್ನೊಂದು ಕಡೆ ಕೊಳಕು ಜೇನೊಣ ಅಂತಾರೆ. ಅವರ ದ್ವೇಷ ಅಷ್ಟಿತ್ತು. ಇದು ಇಡೀ ಕಥೆಯ ಕ್ಲೈಮ್ಯಾಕ್ಸ್, ಅಂದ್ರೆ ನಿರ್ಣಾಯಕ ಘಟ್ಟ. ಇಲ್ಲಿ ಮಾಯಾ ತಗೊಳ್ಳೋ ನಿರ್ಧಾರ ಅವಳನ್ನ ಮಾತ್ರ ಅಲ್ಲ, ಇಡೀ ಜೇನ್ಗೂಡಿನ ಭವಿಷ್ಯವನ್ನೇ ಬರೆಯುತ್ತೆ. ಅವಳ ಜೀವನದ ಅತಿ ದೊಡ್ಡ ಪರೀಕ್ಷೆ ಇದು. ನೋಡಿ, ಸೆರೆಯಾಗಿದ್ದ ಮಾಯಾಗೆ ಒಂದು ಶಾಕಿಂಗ್ ಸುದ್ದಿ ಕೇಳಿಸ್ತೆ. ಒಂದು ಭಯಾನಕ ರಹಸ್ಯ. ಕಣಜಗಳು ನಾಳೆ ತಮ್ಮ ಗೂಡಿನ ಮೇಲೆ ದಾಳಿ ಮಾಡ್ತಾರೆ. ಮಾಯಾಳ ವೈಯಕ್ತಿಕ ಸಮಸ್ಯೆ ಈಗ ಇಡೀ ಸಮುದಾಯದ ಸಮಸ್ಯೆಯಾಗಿ ಬದಲಾಗತ್ತೆ. ಆದ್ರೆ ಮಾಯಾಗೆ ತನ್ನ ತರಬೇತಿಯಿಂದ ಒಂದು ವಿಷಯ ಚೆನ್ನಾಗಿ ನೆನ್ಪಿತ್ತು. ಎಷ್ಟೇ ಬಲಿಷ್ಠರಾದ್ರೂ ಕಣಜಗಳಿಗೂ ಒಂದು ವೀಕ್ನೆಸ್ ಇತ್ತು. ಅದೇನು ಅಂದ್ರೆ ಅವುಗಳ ಕುತ್ತಿಗೆ. ಅವರ ಇಡೀ ದೇಹಕ್ಕೆ ರಕ್ಷಾಕವಚ ಇರುತ್ತೆ, ಆದ್ರೆ ಕುತ್ತಿಗೆಯ ಭಾಗ ಮಾತ್ರ ದುರ್ಬಲವಾಗಿರುತ್ತೆ. ಆ ಕ್ಷಣದಲ್ಲಿ ಆ ರಹಸ್ಯ ಮತ್ತೆ ಈ ದೌರ್ಬಲ್ಯ ಎರಡೂ ಸೇರಿ ಮಾಯಾ ತಲೆಯಲ್ಲಿ ಒಂದು ಹೊಸ ಐಡಿಯಾ ಹುಟ್ಕೊಳ್ಳುತ್ತೆ. ತನ್ನನ್ನು ಮತ್ತೆ ತನ್ನ ಗೂಡನ್ನು ಹೇಗೆ ಉಳಿಸಬೇಕು ಅನ್ನೋದಕ್ಕೆ ಅವಳಿಗೆ ಒಂದು ದಾರಿ ಕಾಣಿಸುತ್ತೆ. ಅವಳ ಪ್ಲಾನ್ ನೋಡಿ ಎಂಥ ಅದ್ಭುತವಾಗಿದೆ. ಬರೀ ತಪ್ಪಿಸ್ಕೊಳ್ಳೋದಲ್ಲ, ಬದಲಿಗೆ ಪ್ರತಿದಾಳಿ ಮಾಡೋದು. ಅವಳ ಯೋಜನೆ 4 ಹಂತದಲ್ಲಿತ್ತು. ಮೊದಲು ತಪ್ಪಿಸ್ಕೋ, ಆಮೇಲೆ ರಾಣಿಗೆ ವಿಷಯ ತಿಳಿಸು, ಆಮೇಲೆ ನಮ್ಮ ಜೇನುನೊಣಗಳಿಗೆಲ್ಲ ಹೊಸ ಯುದ್ಧ ತಂತ್ರ ಹೇಳ್ಕೊಡು, ಅಂದ್ರೆ ಮೇಲಿಂದ ದಾಳಿ ಮಾಡೋದು, ಮತ್ತು ಕೊನೆಗೆ ಅವರ ವೀಕ್ನೆಸ್ ಆದ ಕುತ್ತಿಗೆಯನ್ನೇ ಟಾರ್ಗೆಟ್ ಮಾಡೋದು. ಇದು ಕಥೆಯ ಕೊನೆಯ ಭಾಗ. ಮಾಯಾ ವಾಪಸ್ ಬರ್ತಾಳೆ. ಆದ್ರೆ ಅವಳು ಮೊದಲು ಹೋದ ಮಾಯಾ ಆಗಿರ್ಲಿಲ್ಲ. ಅವಳೀಗ ಕೇವಲ ಬದುಕುಳಿದವಳಲ್ಲ, ಬದಲಿಗೆ ತನ್ನ ಇಡೀ ಸಮುದಾಯವನ್ನು ಉಳಿಸಿದ ಒಬ್ಬ ಹೀರೋ. ಅವಳು ತನ್ನ ಜೊತೆ ಅಮೂಲ್ಯವಾದ ಜ್ಞಾನವನ್ನು ಹೊತ್ತು ತಂದಿದ್ದಳು.
ಹಾಗಿದ್ರೆ ಮಾಯಾಳ ಈ ಪಯಣದಿಂದ ನಾವು ಕಲಿಯೋದೇನು? ನೋಡಿ, ಮೊದಲನೇದಾಗಿ ನಾವು ಬೇರೆಯವರಿಗಿಂತ ಭಿನ್ನವಾಗಿದ್ವಿ ಅನ್ನೋದು ನಮ್ಮ ವೀಕ್ನೆಸ್ ಅಲ್ಲ, ಅದೇ ನಮ್ಮ ಶಕ್ತಿ. ಎರಡನೇದಾಗಿ, ನಮ್ಮ ಭಿನ್ನವಾದ ಯೋಚನಾ ಲಹರಿಯೇ ಹೊಸ ಆವಿಷ್ಕಾರಗಳಿಗೆ ದಾರಿ ಮಾಡ್ಕೊಡುತ್ತೆ. ಮತ್ತು ಯಾಕೆ ಅಂತ ಪ್ರಶ್ನೆ ಕೇಳೋದು ಎಲ್ಲರನ್ನೂ ಉಳಿಸಬಹುದು. ಕತೆಯ ಕೊನೆಯಲ್ಲಿ ಮಾಯಾ ಏನೇಳ್ತಾಳೆ ನೋಡಿ. ಅವಳ ಉದ್ದೇಶ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಅವಳಿಗೆ ಜೇನುತುಪ್ಪ ಶೇಖರಿಸೋ ಕೆಲ್ಸಗಾರ ಆಗುವ ಆಸೆ ಇಲ್ಲ. ಬದಲಿಗೆ ಒಬ್ಬ ಟೀಚರ್ ಆಗಿ ತಾನು ಕಲಿತಿದ್ದನ್ನು ಬೇರೆಯವರಿಗೆ ಹೇಳ್ಕೊಟ್ಟು ಅವರೆಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬೆಳೆಯಲು ಸಹಾಯ ಮಾಡಬೇಕು ಅಂತಾಳೆ. ಕೊನೆಗೆ ಈ ಕಥೆ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಬಿಟ್ಟೋಗುತ್ತೆ. ಮಾಯಾಗಿ ಕೇಳಿದ ಆ ಪ್ರಶ್ನೆ ಈಗ ನಮ್ಗೂ ಅನ್ವಯಿಸುತ್ತೆ. ನಮ್ಮದೇ ಆದ ವಿಶೇಷತೆ ಏನು? ನಾವು ಯಾವ ತರಹದ ಜೇನುಣ? ಇದರ ಬಗ್ಗೆ ಒಮ್ಮೆ ಯೋಚಿಸಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.